ಮನುಷ್ಯನ ಮನಸ್ಸಿನ ಒಂದು ವಿಚಿತ್ರ ಸ್ವಭಾವವನ್ನು ನಾವು ಬುಕ್ಕಲ್ಲಿ ಓದಿ ತಿಳ್ಕೊಂಡ್ರೆ ಪ್ರಯೋಜನ ಇಲ್ಲ. ನಮ್ಮ ಮನಸ್ಸನ್ನೇ ನಾವು ಪರೀಕ್ಷಿಸಿ ಅದನ್ನು ಗಮನಿಸಿ ಅರಿವಲ್ಲಿ ನಮ್ಮ ಮನಸ್ಸನ್ನು ನೋಡೋದು ಕಲಿಬೇಕು. ಯಾಕೆ ಅಂದರೆ ಅದರ ಸ್ವಭಾವ ಏನು ಅಂತ ನಮಗೆ ಮೆಕ್ಯಾನಿಸಮ್ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತ ಗೊತ್ತಾದರೆ ಅದನ್ನು ಹೇಗೆ ಬೇಕೋ ನಮಗೆ ಬೇಕಾದಂಗೆ ಬಳಸ್ಕೋಬೋದು. ಇಲ್ಲದೇ ಅದು ನಮ್ಮನ್ನು ಬಳಸ್ಕೊಂಡ್ಬಿಡುತ್ತೆ. ಅದ್ರ ಕೆಲಸ ಏನು ಅಂದರೆ ಎಲ್ಲ ಕಡಿಯೋದು, ಮುರಿಯೋದು, ಛಿದ್ರ ಮಾಡೋದು, ಸಪ್ರೇಟ್ ಮಾಡೋದು, ಪರೀಕ್ಷಿಸೋದು, ಕೆದಕೋದು, ಬೆದಕೋದು, ಇದೇ ಕೆಲಸ. ಅದಕ್ಕೆ ಪರಿಪೂರ್ಣವಾಗಿ ನೋಡೋಕ್ಕೆ ಯಾವಾಗ ಬರಲ್ವೋ, ಆಗಲ್ವೋ, ಸಾಮರ್ಥ್ಯ ಇಲ್ವೋ, ಅಸಮರ್ಥವೋ, ಆವಾಗ ಅದು ಚೂರೇ ನೋಡೋದು ಸಾಧ್ಯ. ಎಲ್ಲವನ್ನೂ ಚೂರು ಮಾಡೋದು. ಕೊನೆಯಲ್ಲಿ ಏನಾಗತ್ತೆ, ಎಲ್ಲನೂ ಚೂರು ಮಾಡ್ತಾ ಕೂತ್ಕೊಂಡ್ರೆ ಪರಿಪೂರ್ಣವಾದ ಜ್ಞಾನ ಬರದೇ ಇದ್ದಾಗ, ಇವಾಗ ಉದಾಹರಣೆಗೆ ಒಂದು ಮರನ ಅದನ್ನು ಒಂದೊಂದೇ ಡೈಸೆಕ್ಟ್ ಮಾಡಿ 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 ಪೋಸ್ಟ್ ಮಾರ್ಟಮ್ ಮಾಡಿ 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 ಆ ಥರ ನೋಡಿ ತಿಳ್ಕೊಳ್ಳೋಕೆ ಸಾಧ್ಯನಾ? ಆ ಥರ ತಿಳ್ಕೊಳ್ಳೋಕೆ ಹೋದಾಗ ಏನಾಗುತ್ತೆ, ತರ್ಕ ಮಾಡಿಕೊಂಡು ವಿಶ್ಲೇಷಣೆ ಮಾಡಿಕೊಂಡು ಅದರ ಕೆಮಿಸ್ಟ್ರಿ ತಿಳ್ಕೊಳ್ಳೋಕೆ ಹೋದರೆ ಏನಾಗುತ್ತೆ, ಕೊನೆಯಲ್ಲಿ ನಮಗೆ ಒಂದು ಸತ್ತ ನಾರು ಬೇರು ಉಳ್ಕೊಳ್ಳುತ್ತೆ ಹೊರತು ಇನ್ನೇನು ಉಳ್ಕೊಳ್ಳಲ್ಲ. ಮರನ ತಿಳ್ಕೊಳ್ಬೇಕಾ, ಪರಿಪೂರ್ಣವಾಗಿ ತಿಳ್ಕೊಳ್ಬೇಕಾ, ಅದನ್ನು ಕಡಿದು ತುಂಡು ಮಾಡದೆ ಅದಕ್ಕೆ ನಾವು ಅದಕ್ಕೆ ಒಂದು ಆ ಬುಡಕ್ಕೆ ನೀರು ಹಾಕಿ ಅದನ್ನು ನೋಡಿಕೊಂಡು ಅದರ ಚಿಗುರು ಹೇಗೆ ಬರುತ್ತೆ ಅಂತ ನೋಡ್ತಾ ಇದ್ದರೆ ಎಂಥ ಜ್ಞಾನ ಬರುತ್ತೆ ಅದರಲ್ಲಿ ನಮಗೆ. ಕಡಿದೊಡೆ ಪರೀಕ್ಷೆಗೆ ಉಳಿವವು ಸತ್ತ ನಾರುಗಳು. ಕಡಿದೊಡೆ ಪರೀಕ್ಷೆಗುಳಿವವು ಸತ್ತ ನಾರುಗಳು, ಕಡಿಯದಿರೆ ಮರದಿ ಪರಿಯುವುದು ಜೀವರಸ. ಲೈಫ್ ನೋಡಬೇಕು. ಪ್ರತಿಯೊಂದರಲ್ಲೂ ಆ ಒಂದು ಜೀವಂತಿಕೆ ಇದೆ, ಲೈಫ್ ಇದೆ, ಅದನ್ನು ನೋಡ್ಬೇಕು. ಅದನ್ನು ಸಾಯಿಸಕ್ಕೆ ಹೋಗಬಾರ್ದು. ಏನು ನೋಡಿದ್ರೂ ಆ ಪರಿಪೂರ್ಣಕ್ಕೆ ಆ ಜೀವರಸ ಹೊರಗಡೆ ಬರೋದು ಯಾವಾಗ? ಆ ಪೋಸ್ಟ್ ಮಾರ್ಟಮ್ ಮಾಡದೆ ಎಲ್ಲದು ಮಾಡದೆ ಅದಕ್ಕೆ ನೀರು ಹಾಕಿ ಅದು ಒಣಗದೆ ಇರೋ ಹಾಗೆ ನೋಡಿಕೊಂಡು ಅದನ್ನು ಅನುಭವಿಸಿದಾಗ ಚಿಗುರು ಹೊಡೆಯುತ್ತಲ್ಲ, ಆ ಜ್ಞಾನ ಅದು ಬೇಕು. ಅದಕ್ಕೆ ನಾವು ಏನು ಬಿಡಬೇಕು ಅಂದರೆ, ಬಿಡುಮಮಂ ಈ ಬಾಳ್ ಅದೇಕೆಂಬ ಚರ್ಚೆಯ. ಅದೊಂದು ಉದಾಹರಣೆ. ಆದರೆ ಯಾವಾಗ ನೋಡಿದ್ರೂ ನಮ್ಮ ಜೀವನದಲ್ಲಿ ಚರ್ಚೆ, ಯಾವಾಗಲೂ ಡಿಸ್ಕಸ್ ಮಾಡೋದು, ಯಾವಾಗಲೂ ಕೂಡ ಚರ್ಚೆ ಮಾಡೋದು. ಏನು ಈ ಬಾಳು ಯಾಕೆ ಹಿಂಗಿದೆ, ಇದು ಯಾಕೆ ನಾನು ಹಿಂಗಿದ್ದೀನಿ, ಇವ್ರು ಯಾಕೆ ಹಂಗಿದ್ದಾರೆ, ಇದು ಯಾಕೆ ಹಂಗಾಯಿತು, ಈ ಬಾಳು ಅದೇಕೆ, ಯಾಕೆ ಈ ಬಾಳು ಅನ್ನೋ ಚರ್ಚೆನ ಫಸ್ಟು ಬಿಡೋಣ. ಆ ಚರ್ಚೆ ಬರೋದೇ ಮನಸ್ಸಿನಲ್ಲಿ. ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋದು, ಚರ್ಚೆ ಮಾಡೋದು, ಅದನ್ನು ಎಲ್ಲವನ್ನೂ ಕೂಡ ಪರೀಕ್ಷಿಸಿ ನೋಡೋದು, ಪ್ರತಿಯೊಂದನ್ನು ಹೊರಗಡೆಯಿಂದ ಬೇಡ. ಅದರ ಬದಲು ನಾವು ದುಡಿಯೋಣ, ಅದು ಅಭಿವೃದ್ಧಿ ಆಗೋ ಹಾಗೆ, ಅದ್ರ ಕಡೆ ಕೆಲಸ ಮಾಡೋಣ, ಅದನ್ನು ಬದುಕೋಣ. ಬಾಳನ್ನು ಬದುಕಿ ಅಭಿವೃದ್ಧಿ ಆಗೋ ಹಾಗೆ ಅದರಲ್ಲಿ ಒಂದು ಅದನ್ನು ಹೊಮ್ಮೋ ಹಾಗೆ ಮಾಡೋಣ. ಅದನ್ನು ಇಟ್ ಶುಡ್ ವೆಲ್ಸ್ ಅಪ್, ಅದು ಬರಬೇಕು ಹೊರಗಡೆಯಿಂದ. ಪೆಂಪುಗೊಳೆ ಅಂತ ಹೇಳ್ತಾರೆ. ಪೆಂಪುಗೊಳೆ ಅಂದರೆ ಅದರಲ್ಲಿ ಅಭಿವೃದ್ಧಿ, ಅದರಲ್ಲಿ ಏನೋ ಒಂದು ಚಿಗುರು, ಜೀವರಸ ನೋಡೋ ಹಾಗೆ ಮಾಡೋಣ. ಕಡಿದೊಡೆ ಪರೀಕ್ಷೆಗುಳಿವವು ಸತ್ತ ನಾರುಗಳು, ಕಡಿಯದಿರೆ ಮರದಿ ಪರಿಯುವುದು ಜೀವರಸ. ಬಿಡುಮಮಂ ಈ ಬಾಳ್ ಅದೇಕೆಂಬ ಚರ್ಚೆಯ. ಬಿಡುವಂ ಅಂದರೆ ಬಿಡೋಣ. ಏನನ್ನು ಬಿಡೋಣ? ಈ ಬಾಳ್ ಅದೇಕೆಂಬ ಚರ್ಚೆಯ ಬಿಡೋಣ. ನಾವು ದುಡಿವಂ ಅಂದರೆ ಅದನ್ನು ದುಡಿಯೋಣ. ಅದು ಪೆಂಪುಗೊಳೆ ಮಕ್ಕುತಿಮ್ಮ. ಯಾವ ರೀತಿ ದುಡಿಯೋಣ, ಯಾವ ರೀತಿ ಬದುಕೋಣ, ಯಾವ ರೀತಿ ಅದರಲ್ಲಿ ಅಭಿವೃದ್ಧಿನ ನೋಡೋಣ. ಪೆಂಪುಗೊಳೆ ಜೀವನ ಹಾಗೆ ನೋಡೋದೇನೆ ಅದು ಒಳ್ಳೆಯದು. ನಮ್ಮ ಮನಸ್ಸಿನ ಮೂಲಕ ಬರೀ ಇಷ್ಟೇ ಎಲ್ಲವನ್ನೂ ಡಿವೈಡ್ ಮಾಡೋದು. ಎಲ್ಲವನ್ನೂ ಡಿವೈಡ್ ಮಾಡಿದ ತಕ್ಷಣ ಎಲ್ಲ ಅದನ್ನು ಆಪೋಸಿಟ್ಸ್ ಮಾಡೋದು, ಅದು ಒಂದಕ್ಕೊಂದಕ್ಕೆ ಕಾನ್ಫ್ಲಿಕ್ಟ್ ಬರೋದು. ಇದೆಲ್ಲ ಮನಸ್ಸಿನ ಆಟ, ಇದಕ್ಕೆ ಕೊನೆಯೇ ಇಲ್ಲ. ನಮ್ಮ ಜೀವನದ ವ್ಯಾಪಾರದಲ್ಲಿ 3 ಜ್ಞಾಪಕ ಇಟ್ಕೊಳ್ಬೇಕು, 3 ವಿಚಾರ. 3 ಜನ ಸೇರಿ ನಮ್ಮ ಜೀವನ ಆಗಿದೆ. 1 ನಾನು, 1 ಜಗತ್ತು, 2 ಮೂರನೇದು ಅದೃಷ್ಟ, ಕಣ್ಣು ಕಾಣದೇ ಇರೋ ಕೈ. ಇದು 3 ನಮ್ಮ ಜೀವನದಲ್ಲಿ ನಾವು ಭಾವಿಸಿದ್ರೆ ಇದು 3ರಿಂದ ಕೆಲಸ ಆಗ್ತಾ ಇದೆ. ಜೀವನದ ವ್ಯಾಪಾರ ನಡೀತಾ ಇರೋದು 3 ವಿಚಾರದಿಂದ. ಈ 3 ವಿಚಾರ ಸೇರಿ ನಮ್ಮ ಜೀವನ ಆಗ್ತಾ ಇದೆ. ನಾನು, ಜಗತ್ತು ಮತ್ತು ಅದೃಷ್ಟ. ಇದರಲ್ಲಿ 3ನೇದು ಇದೆಯಲ್ಲ
ಅದು ಅದರ ಭಾಗ ಏನು ಅಂದರೆ ಆ ಮೂರನೇ ಭಾಗದ್ದಿದೆಯಲ್ಲ, ಭಾಗಸ್ಥನಾಗಿರೋ ಅದೃಷ್ಟ, ಅದಕ್ಕೆ ಅದರ ಇಚ್ಛೆಯ ಬಲ ಜಾಸ್ತಿ. ಅದೃಷ್ಟದ ಬಲ, ಅದರ ಇಚ್ಛೆಯ ಬಲ, ತನ್ನಷ್ಟಿಗೆ ತಾನೇ ಮಾಡೋದದು, ಅದು ಜಾಸ್ತಿ. ನಮಗೆ ಕೈಗೆ ಸಿಗೋದೇನು, ನಾನು ಕೈಗೆ ಸಿಗ್ತೀನಿ, ನನ್ನ ಜಗತ್ತು, ನನ್ನ ಪ್ರಪಂಚ ಕೈಗೆ ಸಿಗುತ್ತೆ. ಅದೃಷ್ಟ ಅನ್ನೋದು ನನ್ನ ಕೈಗೆ ಸಿಗಲ್ಲ, ಅದ್ರ ಇಚ್ಛೆ ಮೇಲೆ ಅದು ಕೆಲಸ ಮಾಡುತ್ತೆ. ಇದನ್ನು ತಿಳ್ಕೊಂಡ್ಬಿಟ್ರೆ ಈ ವಿವರನ, ನಮಗೆ ಸುಖ. ಇಷ್ಟೇ ಜೀವನ, ನಾನು ನನ್ನ ಜಗತ್ತು. ಅದೃಷ್ಟನ ಇದೆ, ಆದರೆ ಅದು ಮೂರನೇ ಭಾಗ. ಆ ಮೂರನೇ ಭಾಗನೇ ಬಹಳ ಬಲವಾದದ್ದು, ಅದು ನಮ್ಮ ಮೇಲೆ ಡಿಪೆಂಡ್ ಆಗಲ್ಲ. ಅದು ಅದರದ್ದೇ ಗೊತ್ತು, ಅದಕ್ಕೆ ಆ ಕಾಲ ಯಾವಾಗ ಬೇಕೋ ಅದು ಬರುತ್ತೆ, ಅದ್ರ ಮೇಲೆ ಡಿಪೆಂಡ್. ಅದೃಷ್ಟಕ್ಕೆ ಕಾಯೋದು ಬೇಡ. ನಾನು ನನ್ನ ಜಗತ್ತು. ಜೀವನ ವ್ಯಾಪಾರ ಮೂವರೊಟ್ಟು ವಿಚಾರ. ಜೀವನ ವ್ಯಾಪಾರ ಮೂವರೊಟ್ಟು ವಿಚಾರ. ಭಾವಿ ಪೊಡೆ ನೀನು ಜಗ ಇನ್ನೊಂದು ಅದೃಷ್ಟ. ಭಾವಿ ಪೊಡೆ ನೀನು ಜಗ ಇನ್ನೊಂದು ಅದೃಷ್ಟ. ಆವಗಂ ಮೂರನೆಯ ಭಾಗಸ್ಥ ಇಚ್ಛೆ ಬಲ. ಅವನ ಇಚ್ಛೆ ಬಲ. ಯಾರ್ದೋ ಇಚ್ಛೆ ಬಲ? ಅದೃಷ್ಟದ ಇಚ್ಛೆ ಬಲ. ಅವನ ಇಚ್ಛೆ ಬಲ, ಅದೃಷ್ಟದ ಇಚ್ಛೆ ಬಲ. ಆವಗಂ ಮೂರನೆಯ ಭಾಗಸ್ಥನಿಚ್ಛೆ ಬಲ. ಈ ವಿವರ ಅರಿಯೇ ಸುಖ. ಇಷ್ಟೇ ಜೀವನ. ಅದನ್ನು ಅರ್ಥಕೊಂಡ್ರೆ ಸುಖ. ಅದು ಬಿಟ್ಟು ನಾವು ಎಷ್ಟು ಹಾರಾಡ್ತೀವಿ ಜೀವನದಲ್ಲಿ. ಸುಖ, ಅಯ್ಯೋ ಅದರಿಂದ ಸುಖ, ಇದರಿಂದ ಸುಖ, ಹಾರಾಟ ಲೋಕದಲ್ಲಿ, ಇದಕ್ಕೆ ಅದಕ್ಕೆ ಅಂತ. ಅದು ಇವಾಗ ಉದಾಹರಣೆಗೆ ಫ್ಯಾನ್ ಗಾಳಿ, ಅದು ಗಾಳಿ ಸೆಕೆ ಆದಾಗ ಆದರೆ ಸಮಾಧಾನನೇ ಆಗಲ್ಲ. ಎ ಸಿ ವಿಧಿ ಇಲ್ಲ, ಸಮಾಧಾನನೇ ಆಗಲ್ಲ. ಹೋಗ್ಲಿ, ಕೈಯಲ್ಲಿ ಬೀಸ್ಕೊಳ್ಳೋಣ, ಕೈ ನೋವು ಬರುತ್ತೆ. ಎಷ್ಟೊತ್ತು ಬೀಸ್ಕೊಳ್ತೀರಾ? ಬೆವರು ಮತ್ತೆ ಫಲ, ಬೆವರ್ತಾನೆ ಇರ್ತೀವಿ. ಎ ಸಿ ಹೋಯ್ತು ಬೆವರು, ಎ ಸಿ ಜಾಸ್ತಿ ಆದರೂ ಬೆವರೇನೆ, ಅದು ಸರಿಗಿಲ್ಲ, ಅದು ಮನ್ಸಿಗೆ ಸಮಾಧಾನ ಇಲ್ಲ. ಅದೇ ಆಚೆ ಬನ್ನಿ, ತನ್ನಷ್ಟಕ್ಕೆ ತಾನೇ ಈಗ ಗಿಡ ಮರ ಅಲ್ಲಾಡ್ತಾ ಇದೆ, ಕಣ್ಣು ಮುಚ್ಕೊಳ್ಳಿ, ಆ ಕೂಲ್ ಬ್ರೀಸ್ ತಾನೇ ಬರುತ್ತಲ್ಲ, ತಾನಾಗಿ ಬಂದ ಗಾಳಿಯ ಸುಖಕ್ಕಿಂತ ಬೇರೆ ಸುಖ ಇದೆಯಾ? ತಾನಾಗೆ ತಾನು ಬೀಸಿ ಬರುವ ಗಾಳಿಗಿಂತ ಸುಖ ಬೇರೆ ಇಲ್ಲ. ಹಾಗೆ ಅದೃಷ್ಟ ಅನ್ನೋದು ತಾನೇ ಬಂದಾಗ ಅದು ಸುಖ ಇರುತ್ತೆ. ಅದು ನಾವು ಎಳ್ಕೊಳ್ಳೋದಲ್ಲ ಅಥವಾ ಬೀಸ್ಕೊಳ್ಳೋದಲ್ಲ. ಏನೇನು ಹಾರಾಟ ಸುಖಕ್ಕೆಂದು ಲೋಕದಲ್ಲಿ ತಾನಾಗಿ ಗಾಳಿ ಓಲ್ ಬಂದ ಸುಖವೇ ಸುಖ. ನೀನೇ ಕೈ ಬೀಸಿಕೊಳೆ ನೋವು ಬೆವರುಗಳೇ ಫಲ. ಮಾಣು ಅಂದ್ರೆ ನಿಲ್ಲಿಸು, ಮಾಣು ಮನದುಬ್ಬಸವ. ನಿಲ್ಲಿಸು, ಮನದ ಅಶಾಂತಿ ಮಾಡ್ಕೋಬೇಡ. ಮನದ ಉಬ್ಬಸ ಅಂದ್ರೆ ಅಶಾಂತಿಯನ್ನ ನಿಲ್ಲಿಸು. ಮಂಕುತಿಮ್ಮ. ಮಾಣು ಅಂದ್ರೆ ಸ್ಟಾಪ್, ಗಿವ್ ಇಟ್ ಅಪ್. ಮಾಣು ಮನದುಬ್ಬಸವ. ಏನೇನು ಹಾರಾಟ ಸುಖಕ್ಕೆಂದು ಲೋಕದಲ್ಲಿ ತಾನಾಗಿ ಗಾಳಿ ಓಲ್ ಬಂದ ಸುಖವೇ ಸುಖ. ನೀನೆ ಕೈ ಬೀಸಿಕೊಳೆ ನೋವು ಬೆವರುಗಳೇ ಫಲ. ಮಾಣು ಮನದುಬ್ಬಸವ ಮಂಕುತಿಮ್ಮ. ಯಾವತ್ತೂ ಕೂಡ ಈ ಮಾಣು ಅಂತ ಹೇಳೋದು ನಿಲ್ಸು. ನಿಲ್ಸಿದಾಗ ಏನಾಗತ್ತೆ? ನಿಲ್ಸಿದ ತಕ್ಷಣ ಶಾಂತಿ ಬರುತ್ತೆ. ಮನದ ಉಬ್ಬಸ ನಿಂತಾಗ ಶಾಂತಿ ಬರುತ್ತೆ. ಆಗ ಆ ಆತರ ಎಲ್ಲ ನಿಂತೋಗುತ್ತೆ. ನಿನ್ನ ಆತುರತೆ ಇಲ್ಲದೆ ನೀನು ಸತತವಾಗಿ ನಿನ್ನ ಕೆಲಸ ನೀನು ಎಲ್ಲರ ಹಿತಕ್ಕಾಗಿ ಮಾಡ್ಕೊಂಡು ಹೋಗು. ಆತುರ ಪಡಬೇಡ. ಆತುರತೆ ಇಲ್ಲದೆ ಬರೀ ನಿನ್ನ ಕೆಲಸ ಅಲ್ಲ, ಸರ್ವರ ಹಿತಕ್ಕಾಗಿ ಆ ಸತತವಾಗಿ ಉದ್ಯೋಗವನ್ನು ಮಾಡ್ತಾ ಇರು. ಇಲ್ಲದೆ ಇದ್ರೆ ಏನಾಗುತ್ತೆ? ನೀನು ಆತುರ ಪಟ್ಟರೆ ನಿನ್ನ ಆತ್ಮಕ್ಕೆ ಭೂತದ ಆವೇಶ ಆಗತ್ತೆ. ಆತ್ಮಕ್ಕೆ ಭೂತದ ಆವೇಶ ಆಗಬೇಕಾ? ದೆವ್ವದ ಆವೇಶ ಆಗಬೇಕಾ? ದೈವದ ಆವೇಶ ಆಗಬೇಕಾ? ಆತ್ಮಕ್ಕೆ ಆತುರತೆ ಇರದ ಸತತ ಉದ್ಯೋಗ ಸರ್ವಹಿತ. ಭೂತದ ಆವೇಶ ಆತುರತೆ ಆತ್ಮಕ್ಕೆ. ಆತುರತೆ ಅನ್ನೋದು ಭೂತದ ಆವೇಶ ಆತ್ಮಕ್ಕೆ. ಕಾತರನು ನೀನಾಗೆ ಮೂರನೆಯ ಸಹಭಾಗಿ. ಕಾತುರನು ನೀನಾಗೆ, ನೀನು ಕಾತರ ಪಟ್ಕೊಂಡಿದ್ರೆ ಮೂರನೇ ಸಹಭಾಗಿ ಯಾರು? ಅದೃಷ್ಟ. ನಾನು ಜಗತ್ತು ಅದೃಷ್ಟ ಅಂತ ಆಗ್ಲೇ ಹೇಳಿಲ್ವಾ? ಈ ಅದೃಷ್ಟ ಮೂರನೇ ಸಹಭಾಗಿ. ಅವನಿಗೇನಾದ್ರು ಪ್ರೀತಿ ಆಗತ್ತಾ? ಅದೃಷ್ಟ ಬರಬೇಕು ಅಂತ ಕಾಯ್ತಾ ಇದೆ, ಗಾಳಿ ಬೀಸಬೇಕು ಅಂತ ಕಾಯ್ತಾ ಇದೆ. ನಾವು ಅದು ಬೀಸಕ್ಕೆ, ಅದು ಬರಕ್ಕೆ ಅದನ್ನು ಎಂಜಾಯ್ ಮಾಡ್ತಾ ಇಲ್ಲ. ಆಗ್ಲೇ ಹೋಗ್ಬಿಟ್ಟು ಫ್ಯಾನ್ ಹಾಕೊಂಡು ಕೈ ಬೀಸ್ಕೊಂಡು ಒಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತೀವಿ. ಗಾಳಿನಲ್ಲಿ ಒಡ್ಕೊಳ್ಳೋದೇ ಇಲ್ಲ. ಅಂದ್ರೆ ಅದೃಷ್ಟಕ್ಕೆ ನಮ್ಮನ್ನ ನಾವು ಕಟ್ಕೊಳ್ಳೋದೇ ಇಲ್ಲ. ಅವನಿಗೆ ಪ್ರೀತಿ ಆಗತ್ತಾ? ಆ ಮೂರನೇವನಿಗೆ ಅದೃಷ್ಟಕ್ಕೆ ಪ್ರೀತಿ ಆಗತ್ತಾ? ಆತುರತೆ ಇರದ ಸತತ ಉದ್ಯೋಗ ಸರ್ವಹಿತ. ಭೂತದಾವೇಶ ಆತುರತೆಯ ಆತ್ಮಕ್ಕೆ. ಕಾತರನು ನೀನಾಗೆ ಮೂರನೆಯ ಸಹಭಾಗಿ. ಪ್ರೀತನಾಗುವನೇನು?
ಮಂಕುತಿಮ್ಮ. ಅದೃಷ್ಟ ಅನ್ನೋದು ಅದು ಪ್ರೀತಿ ಮಾಡಲ್ಲ. ನಮ್ಮ ಎಷ್ಟೋ ಸತಿ ನಮ್ಮ ಇಂಟೆನ್ಷನ್ಗಳು ಚೆನ್ನಾಗಿರುತ್ತೆ, ಒಳ್ಳೆ ಆಸೆಗಳು ಬರುತ್ತೆ, ಮಾಡ್ಬಿಡ್ಬೇಕು, ಅದು ಮಾಡ್ಬಿಡ್ಬೇಕು, ಇದು ಮಾಡ್ಬಿಡ್ಬೇಕಂತ. ಆದರೆ ಒಂದು ಸತಿ ಒಳ್ಳೇದಾಗಲ್ಲ. ಯಾಕೆ ಅಂದರೆ ಅದರಲ್ಲಿ ಹಠ ಬರುತ್ತೆ. ಮಾಡ್ತೀನಿ ಏನೋ ಹಠ ಬರಬಾರ್ದು. ಮಾಡ್ತೀನಿ ಏನೋ ಸಂಕಲ್ಪ ಇರಬೇಕು. ಹಠ ಬಂದ ತಕ್ಷಣ ಅದರಲ್ಲಿ ದ್ವೇಷ ಎಲ್ಲ ಬರುತ್ತೆ, ರೋಷ ಎಲ್ಲ. ಆ ಕುಶಲತೆ ಹೊಟ್ಟೋಗುತ್ತೆ. ಉಪಾಯವಾಗಿ ಮಾಡೋದು ಹೊಟ್ಟೋಗುತ್ತೆ. ಮಾಡಲೇಬೇಕು ಅಂತ ಬರಬೇಕು ಸಂಕಲ್ಪ, ಅದಕ್ಕೆ ಉಪಾಯವಾಗಿ ಮಾಡಬೇಕೇ ಹೊರತು ಹಠ ಮಾಡಿದ್ರೆ ಒಳ್ಳೇದಾಗಲ್ಲ ಅಲ್ವಾ. ಮಾಣಿಕ್ಯದ ಕನಕ ಮಾಣಿಕ್ಯ ಹಾಕೊಂಡಿರುವಂತ ಅದು ಒಡವೆಗಳನ್ನ ಹಾಕೊಂಡ್ರೆ ಅದು ಎಷ್ಟು ಬೆಲೆ ಬಾಳೋದು ಅಂದ್ರೆ, ಅದು ನಮ್ಮನ್ನ ಆ ಮನಸ್ಸಿನಲ್ಲಿ ಇಷ್ಟು ಬೆಲೆ ಬಾಳೋದು ಹಾಕೊಂಡ್ಬಿಟ್ಟಿದ್ದೀನಲ್ಲ, ಅದು ಬಂಧಿಸ್ತಾ ಇರುತ್ತೆ ಅಲ್ವಾ. ಆ ಥರ ಬಂಧನ ಅದು. ನಮಗೆ ಉದ್ದೇಶ ಒಳ್ಳೇದು, ಆಸೆ ಒಳ್ಳೇದು, ಎಲ್ಲ ಒಳ್ಳೇದು. ಅದಕ್ಕೆ ರೋಷ, ಅದೊಂಥರ ಕಾಂಪಿಟೇಷನು ಎಲ್ಲ ಇದ್ದಾಗ ಅದು ಹಠ ಒಳ್ಳೇದಲ್ಲ. ಆ ಥರ ಹಠ ಒಳ್ಳೇದಲ್ಲ. ಉಪಾಯನೇ ಮರ್ತು ಹೋಗುತ್ತೆ ನಮಗೆ. ಉಪಾಯವಾಗಿ ಮಾಡೋದು ಒಂಥರ ನಾಜೂಕಾಗಿ ಮಾಡೋದು ಮರ್ತು ಹೋಗುತ್ತೆ. ದ್ವೇಷ ರೋಷ ಬಂದ್ಬಿಡುತ್ತೆ. ನಮ್ಮ ಮಾತು ಅವ್ರು ಕೇಳದೆ ಇದ್ದರೆ ಅದೆಲ್ಲ ಆಗತ್ತೆ. ಇವಾಗ ಮಗ ಇರಬಹುದು, ಅವನು ಶೂಲ ತಗೊಂಡು, ಕತ್ತಿ ತಗೊಂಡು, ಶೂಲ ತಗೊಂಡು ಅಥವಾ ಪಿನ್ ತಗೊಂಡು ಚುಚ್ಚಿದ್ರೆ ನೀವು ಹುಣ್ಣಾಗದೆ ಇರುತ್ತಾ? ಹುಣ್ಣಾಗೇ ಆಗತ್ತಲ್ವಾ. ಅದಕ್ಕೆ ಮನ ಸರ್ವಸಮವಿರಲಿ. ಎಲ್ಲಾರ ಬಗ್ಗೆನೂ ಒಂದೇ ಸಮ ಇರಲಿ ಮನಸ್ಸು. ಎಣಿಕೆ ಒಳಿತಾದೊಡೆಯುಂ ಒಳಿತನಾಗಿಸದು ಹಠ. ನಿನ್ನ ಎಣಿಕೆ ಒಳಿತಾದೊಡೆಯುಂ ಒಳಿತನಾಗಿಸುವುದು ಹಠ. ನೀನನ್ನು ಒಳ್ಳೇದು ಮಾಡಲ್ಲ ಹಠ. ಮಣಿ ಕನಕ ಸಂಕೋಲೆ ತರುವ ಬಂಧಿಸದೆ. ಮಣಿ ಕನಕದ ಆ ಬಳೆ ಅದು ಒಳ್ಳೇದಿರ್ಬೋದು, ಅದು ನಿನಗೆ ಬಂಧನ ಆಗತ್ತಲ್ವಾ. ಆ ರೀತಿ ಇದು ಬಂಧನ ಆಗತ್ತೆ ನಿನಗೆ. ನಿಂದೇನಾದ್ರೂ ಇಂಟೆನ್ಷನ್ ಚೆನ್ನಾಗಿದ್ದು ಹಠ ಇದ್ರೆ ಅದು ಬಂಧನ ಆಗತ್ತೆ. ತನಯನ್ ಇರಿಸಿದ ಹಸಿ ನಿನ್ನ ಮೈಯ ಹುಣ್ಣಾಗಿಸದೆ. ತನಯ ಅಂದ್ರೆ ಮಗ ಚುಚ್ಚಿದ್ದು ಶೂಲ ನಿನ್ಗೆ ಹುಣ್ಣು ಮಾಡದೆ ಇರತ್ತಾ? ಮನ ಸರ್ವ ಸಮವಿರಲಿ ಮಂಕುತಿಮ್ಮ. ಅದು ಎಲ್ಲದಕ್ಕೂ ನೀವು ಸಮತೆ, ಸಮನ್ವಯ, ಸಮಾಧಿ, ಸಮಾಧಾನ ಇದೇ ಮಾಡ್ತಾ ಬಾ. ಆಗ ಮೂರನೆಯ ಭಾಗಸ್ಥ ಯಾರಿದ್ದಾನೆ ಅದೃಷ್ಟ ನಿನ್ನ ಜೊತೆಗೆ ನಿಜವಾಗ್ಲೂ ಕೈ ಕೊಡುತ್ತೆ. ಯಾವಾಗಲೂ ಕೂಡ ನಿನ್ನ ಕೈ ಕೊಟ್ಟು ನಡೆಸುತ್ತೆ, ಇಲ್ಲದ್ರೆ ಕೈ ಕೊಟ್ಬಿಡುತ್ತೆ. ಇವಾಗ ಅದು ಕೈ ಕೊಡಬೇಕಾದ್ರೆ ಎರಡು ಥರ ಇದೆ. ಅದು ಕೈ ಕೊಟ್ಟು ಓಡಬೇಕಾದ್ರೆ ಒಂದು, ಕೈ ಕೊಟ್ಟು ಸಂಭಾಳಿಸ್ಕೊಂಡು ನಮ್ಮ ಜೊತೆ ಬರಬೇಕಾದ್ರೆ ಅದೃಷ್ಟ ಯಾವ ರೀತಿ ಇರಬೇಕು. ನಾನು ಮತ್ತು ನನ್ನ ಜಗತ್ತು ಇಷ್ಟೇ. ಈ ಉದ್ಯೋಗವನ್ನು ನಾನು ಇನ್ನೇನು ಇಟ್ಕೊಳ್ಳದೆ ನಾನು ಮಾಡ್ತೀನಿ, ಸಹಭಾಗಿಯಾಗಿ ನಾನು ಮಾಡ್ತೀನಿ ಅಂತಾದರೆ ಸರ್ವಹಿತಕ್ಕಾಗಿ ಮಾಡ್ತೀನಿ. ಆತುರತೆ ಇರದ ಸತತ ಉದ್ಯೋಗ ಸರ್ವಹಿತ. ಇಲ್ಲಿ ಭೂತದ ಆವೇಶ ಇಲ್ಲ ಆತ್ಮಕ್ಕೆ. ಹೀಗೆ ಮಾಡಿದಾಗ ಆ ಸಹಭಾಗಿ ಮೂರನೇವನು ಅದೃಷ್ಟ ಕೆಲಸ ಮಾಡುತ್ತೆ ಅಂತ ಮಂಕುತಿಮ್ಮನ ಕಗ್ಗದಲ್ಲಿದೆ. ನಾವು ಯೋಚನೆ ಮಾಡ್ಕೋಬೇಕು ಪ್ರತಿ ಸತಿನೂ ನಮ್ಮ ಮನಸ್ಸನ್ನು ನಾವು ಯಾವ ರೀತಿ ಪರೀಕ್ಷಿಸ್ಕೊಳ್ಬೇಕು. ಇದೇ ಆತ್ಮ ಸಂಶೋಧನೆ.